ನಮಸ್ಕಾರ. ಇವತ್ತು ಈ ಪಾರ್ಟಿಷನ್ ಡಿಕ್ರಿ ಮತ್ತು ಎಕ್ಸಿಕ್ಯೂಷನ್ ಬಗ್ಗೆ ಒಂದು ಬಹಳ ಇಂಪಾರ್ಟೆಂಟ್ ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ ಬಂದಿದೆ. ಅದನ್ನು ಪರಿಚಯ ಮಾಡಿಕೊಡ್ಬೇಕು ನಿಮಗೆ ಅಂಥೇಳಿ ತೀರ್ಮಾನ ಮಾಡಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ದೀನಿ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬರ್ಗಳಾಗಿ ಅನ್ನೋ ಮಾತನ್ನು ಹೇಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನಿಮಗೆಲ್ಲ ಗೊತ್ತಿದೆ ಪಾರ್ಟಿಷನ್ ದಾವದಲ್ಲಿ ಏನಾಗುತ್ತೆ ಅಂತ. ನೀವು ಯಾರ್ಯಾರು ಸಂಬಂಧಪಟ್ಟವರು ಯಾರ್ಯಾರಿಗೆ ಆ ಆಸ್ತಿಯಲ್ಲಿ ಒಟ್ಟು ಕುಟುಂಬದ ಆಸ್ತಿಯಲ್ಲಿ ಹಕ್ಕಿದೆಯೋ ಅಥವಾ ಜಾಯಿಂಟ್ ಆಗಿರ್ತಕ್ಕಂಥ ಆಸ್ತಿಯಲ್ಲಿ ಹಕ್ಕಿದೆಯೋ ಅವ್ರನ್ನೆಲ್ಲ ಪಾರ್ಟಿಷನ್ ದಾವ ಹಾಕ್ತೀವಿ. ಆಯಿತಾ? ಫಸ್ಟು ಪ್ರಿಲಿಮಿನರಿ ಡಿಕ್ರಿ ಆಗುತ್ತೆ. ಆಯಿತಾ? ಮೊದಲನೇ ಡಿಕ್ರಿ ಅಂತ ಹೇಳ್ಬೋದು ನೀವು. ಅದರಲ್ಲಿ ಯಾರ್ಯಾರಿಗೆ ಈ ಆಸ್ತಿಯಲ್ಲಿ ಹಕ್ಕಿದೆ ಎಷ್ಟೆಷ್ಟು ಭಾಗ ಬರುತ್ತೆ ಅಂತ ಹೇಳ್ತಾರೆ. ಹೌದಾ? ಆಯಿತು. ಆಮೇಲೆ ಏನು ಮಾಡ್ತೀರಾ, ಅದನ್ನು ಜಾರಿಗೆ ತರೋದಕ್ಕೋಸ್ಕರ ಫೈನಲ್ ಡಿಕ್ರಿಗೆ ಹಾಕ್ತೀರಾ. ಫೈನಲ್ ಡಿಕ್ರಿಲಿ ಅವು ಕಮಿಷನರ್ ಅಪಾಯಿಂಟ್ ಮಾಡಿ ಯಾರ್ಯಾರಿಗೆ ಎಷ್ಟೆಷ್ಟು ಬರಬೇಕು, ಯಾವ ಭಾಗ ಬರಬೇಕು ಅಂತ ತೀರ್ಮಾನ ಮಾಡಿ ಕಳಿಸ್ತಾರೆ. ಅದರ ಬೇಸಿಸ್ ಮೇಲೆ ಫೈನಲ್ ಡಿಕ್ರಿ ಪಾಸ್ ಆಗುತ್ತೆ. ಆ ಪ್ರಕಾರ ತಾವು ಅದನ್ನು ಖಾತೆಗೆ ಮಾಡಿಸ್ಕೊಂಡು ಅನುಭವಿಸ್ಬೋದು. ಸಂದರ್ಭ ಕಾನೂನು ಪ್ರಕಾರ ಹೀಗೆ ನಡಿಬೇಕು. ಆದರೆ ಎಲ್ಲ ಸಂದರ್ಭಗಳಲ್ಲೂ ಫೈನಲ್ ಡಿಕ್ರಿಗೆ ಹೋಗಬೇಕಾ? ಫೈನಲ್ ಡಿಕ್ರಿ ಇಲ್ಲದೆ ಪ್ರಿಲಿಮಿನರಿ ಡಿಕ್ರಿಗಳಲ್ಲೇ ತಾವು ಏನು ಕೋರ್ಟ್ ಕೊಟ್ಟಿರ್ತಕ್ಕಂಥ ಡಿಕ್ರಿ ಏನಿದೆ ಗೊತ್ತಾಯ್ತಾ, ಅದರ ಮೂಲಕ ನಿಮಗೆ ಬರಬೇಕಾದ್ದನ್ನು ಪಡ್ಕೊಳ್ಳೋಕ್ಕಾಗಲ್ವಾ? ಅದೇ ಪ್ರಶ್ನೆ ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು. ಭಾಳ ಚೆನ್ನಾಗಿದೆ. ಇದರಲ್ಲಿ ಜಬ್ಬಲ್ಪುರ್ ಮಧ್ಯಪ್ರದೇಶ ಅಲ್ಲಿ ಸಿವಿಲ್ ಕೋರ್ಟಲ್ಲಿ ಒಬ್ಬರು ಯಾರು ಜೆನ್ನಿಫರ್ ಮೆಸಾಯಿಸ್ ಅನ್ನೋರು ದಾವಾ ಹಾಕ್ತಾರೆ. ಯಾರ ಮೇಲೆ? ಪೀಟರ್ ಮೆಸಾಯಿಸ್ ಅಂತ, ಅವ್ರ ಗಂಡನ ಮೇಲೆ. ಅವರಿಬ್ಬರದ್ದು ಡೈವರ್ಸ್ ಆಗಿರುತ್ತೆ, ಜುಡಿಷಿಯಲ್ ಸಪ್ರೇಷನ್ ಆಗಿರುತ್ತೆ. ಮತ್ತು ಒಂದು ಫ್ಲ್ಯಾಟು ಅವರಿಬ್ಬರ ಹೆಸರಲ್ಲಿ ಜಂಟಿಯಾಗಿರುತ್ತೆ. ಆ ಜಾಯಿಂಟ್ ಆಗಿರ್ತಕ್ಕಂಥ ಫ್ಲ್ಯಾಟ್ನ ವಿಭಾಗ ಮಾಡಿಕೊಡ್ಬೇಕು ಅಂತ ದಾವಾ ಹಾಕ್ತಾರೆ. ಅದು ಪ್ರಿಲಿಮಿನರಿ ಡಿಕ್ರಿ ಆಗುತ್ತೆ. ಇಬ್ಬರಿಗೂ ಅರ್ಧ ಬರಬೇಕಾಗತ್ತೆ, ಹಕ್ಕಿದೆ 50% ಇಬ್ಬರಿಗೂ ಕೂಡ ಅಂಥೇಳಿ ಪ್ರಿಲಿಮಿನರಿ ಡಿಕ್ರಿ ಆಗುತ್ತೆ. ಮತ್ತು ಪ್ರಿಲಿಮಿನರಿ ಡಿಕ್ರಿಲಿ ಏನು ಬರೀತಾರೆ ಅವರು ಯಾರು ಪ್ರಿಲಿಮಿನರಿ ಡಿಕ್ರಿ ಬರೆದಂಥ ಕೋರ್ಟು ಇಬ್ಬರಿಗೂ ಅರ್ಧ ಬರಬೇಕು. ಮತ್ತು ಇವ್ರನ್ನ ಮನೆಯಿಂದ ಹೊರಗೆ ಹಾಕಿ ಏನು ಗಂಡ ಮನಲಿದ್ದಾರೆ ಅದಕ್ಕೆ ಇವರು ಅರ್ಜಿ ದಾವ ಹಾಕಿದಾಗಿಂದ ಆ ಮನೆ ಸಿಗೋ ತನಕ ಅಥವಾ ಗೊತ್ತಾಯ್ತಾ ತಿಂಗಳಿಗೆ 1,500 ರೂಪಾಯಿ ಮೀನ್ ಪ್ರಾಫಿಟ್ಸ್ ಅಂತ ಕರಿತೀವಲ್ಲ, ಗೊತ್ತಾಯ್ತಾ, ಆ ಮನೆಯಿಂದ ಬಂದಂಥ ಲಾಭ ಅವ್ರು ಹೊರಗೆ ಹಾಕಿದ್ದು ಇವರೊಬ್ಬರೇ ಇದ್ದಿದ್ದಕ್ಕೆ ಅದನ್ನು ಕೊಡಬೇಕು ಅಂತ ಆರ್ಡ್ರ್ ಮಾಡಿದೆ. ಒಂದು ವೇಳೆ ಮನೆಯನ್ನು ಈ ಫ್ಲ್ಯಾಟನ್ನು ಇಬ್ಬಾಗ ಮಾಡೋಕ್ಕೆ ಸಾಧ್ಯವಿಲ್ಲದೆ ಇದ್ದರೆ ಗೊತ್ತಾಯ್ತಾ, ಆಗ ಅದರಿಂದ ಸೂಕ್ತವಾದ ಕಾಂಪನ್ಸೇಷನ್ ಮಾರಿ ಇಬ್ಬರಿಗೂ ಕೊಡಬೇಕಾಗತ್ತೆ. ಇಲ್ಲ ಒಬ್ಬರೇ ಯಾರು ತೊಗೊಂಡ್ರೆ ಅವ್ರು ಕೊಡ್ಬೋದು ಅನ್ನೋ ಅರ್ಥದಲ್ಲಿ ಒಂದು ಪ್ರಿಲಿಮಿನರಿ ಡಿಕ್ರಿ ಫಾರ್ಮ್ ಪಾಸ್ ಮಾಡಿ. ಆಯಿತಾ? ಈ ಪ್ರಿಲಿಮಿನರಿ ಡಿಕ್ರಿ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ R20 ರೂಲ್ 18 ಒಂದು ಅಪ್ಲಿಕೇಶನ್ ಹಾಕ್ತೀವಿ, ಫೈನಲ್ ಡಿಕ್ರಿಗೆ ಪಿಟಿಷನ್ ಹಾಕ್ತೀವಿ. ಹೇಗೆ ಯಾರು ಪಾಸ್ ಮಾಡಿದೆ ಪ್ರಿಲಿಮಿನರಿ ಡಿಕ್ರಿ ಅವನಿಗೆ. ಆದರೆ ಇಲ್ಲೇ ಏನು ಮಾಡಿದರು, ಯಾರು ಜೆನ್ನಿಫರ್ ಮೆಸಾಯಿಸ್ ಅಂತ ಲೇಡಿ, ಅವ್ರೇನು ಮಾಡಿದರು, ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿದರು. ಅಮಲ್ಜಾರಿ ಅರ್ಜಿ ಹಾಕಿ ನನಗೆ ಪ್ರಿಲಿಮಿನರಿ ಡಿಕ್ರಿಲೇ ಅವ್ರು ಏನು ಬೇಕೋ ಅದು ಹೇಳಿಬಿಟ್ಟಿದ್ದಾರೆ. ಏನು ಇದು ಇಬ್ಬರಿಗೂ 50% ಭಾಗ ಬರಬೇಕು. ಒಂದು ವೇಳೆ ಇದನ್ನು ಯಾವುದೇ ರೀತಿಯಲ್ಲಿ ಇಬ್ಬಾಗ ಮಾಡೋಕ್ಕೆ ಸಾಧ್ಯವಾಗದೆ ಹೋದರೆ ಈ ಫ್ಲ್ಯಾಟನ್ನು ಅದನ್ನು ಮಾರಿ ಇವ್ರಿಗೆ ಸೂಕ್ತ ಕಾಂಪನ್ಸೇಷನ್ ಕೊಡಿಸ್ಬೇಕು ಅಂತ ಮಾಡಿದ್ದಾರೆ. ದಯವಿಟ್ಟು ನಂಗೆ 50% ಕೊಡಿ ಅಂತ ಕೊಡಿಸಿ. ಮತ್ತು ಕಮಿಷನರ್ ಅಪಾಯಿಂಟ್ ಮಾಡಬೇಕು. ಕಮಿಷನರ್ ಅಪಾಯಿಂಟ್ ಮಾಡಿ ಅವರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಪ್ರಿಲಿಮಿನರಿ ಡಿಕ್ರಿಲಿ ಆ ಪ್ರಕಾರ ನಡ್ಕೋಬೇಕು ಅಂತ. ಇದು ಸಂದರ್ಭ ಸಿವಿಲ್ ಕೋರ್ಟಿಗೆ ಎಕ್ಸಿಕ್ಯೂಟಿಂಗ್ ಕೋರ್ಟ್ ಇರುತ್ತಲ್ಲ ಅವರಿಗೆ ಅರ್ಥ ಆಯಿತು. ಅವ್ರೇನು ಮಾಡಿದ್ರು, ಆಯಿತು ಕಮಿಷನ್ ರಿಪೋರ್ಟ್ ತರಿಸ್ಕೊಂಡ್ರು. ಕಮಿಷನ್ ರಿಪೋರ್ಟ್ ಅವ್ರು ಹೇಳಿದ್ದಾರೆ ಅಡ್ವೊಕೇಟು ಏನಂತ, ಇದನ್ನು 2 ಭಾಗ ಮಾಡೋಕ್ಕೆ ಸಾಧ್ಯ ಇಲ್ಲ, ಇಂಪ್ರಾಕ್ಟಿಕಲ್ಲು. ಆದ್ದರಿಂದ ಇದನ್ನು ಆಕ್ಷನ್ ಮಾಡಿ ಬೇರೆಯವ್ರ ಜೊತೆ ಆಕ್ಷನ್ ಇವರು ಮಾಡಲಿ, ಇವರಿಬ್ಬರಲ್ಲಿ ಯಾರೋ ಒಬ್ಬರು ಕೊಂಡ್ಕೊಳ್ಳಿ, ಅಥವಾ ಆಕ್ಷನ್ ಮಾಡಿ ಬಂದಂಥ ಹಣದಲ್ಲಿ ಇಬ್ಬರಿಗೂ 50% ಕೊಡಬೇಕಾಗತ್ತೆ ಅಂತ ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟಿನ ಆಧಾರದ ಮೇಲೆ ಪಬ್ಲಿಕ್ ಆಕ್ಷನ್ ಆಗಲಿ ಅಂತ ಆರ್ಡರ್ ಮಾಡಿದರು. ಯಾರು? ಸಿವಿಲ್ ಜಡ್ಜ್ ಕೋರ್ಟ್. ಅದರ ವಿರುದ್ಧ ರೆಸ್ಪಾಂಡ್ ಏನು ಮಾಡಿದರು, ಹೈಕೋರ್ಟ್ಗೆ ಹೋಗಿ. ಅದು ಜಬ್ಬಲ್ಪುರ್ ಬೆಂಚ್, ಮಧ್ಯಪ್ರದೇಶ ಹೈಕೋರ್ಟು. ಅದು ಬೇರೆ ಕಾರಣಕ್ಕೆ 2 ಸಲ ಹೋದ್ರು ಅವರು. ಭಾಳ ಇಂಪಾರ್ಟೆಂಟ್. ಮೊದಲನೇ ಸಲ ಹೋಗಿದ್ದೆ ಹೇಳ್ಬಿಡ್ತೀನಿ. ಅಲ್ಲಿ ಅವ್ರು ಎತ್ತಿದ ಪ್ರಶ್ನೆ, ಇಲ್ಲಿ ಬರೀ ಪ್ರಿಲಿಮಿನರಿ ಡಿಕ್ರಿ ಆಗಿದೆ, ಫೈನಲ್ ಡಿಕ್ರಿ ಆಗಿಲ್ಲ. ಫೈನಲ್ ಡಿಕ್ರಿ ಆಗದಲ್ಲೇ ಹೆಂಗೆ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರುತ್ತೆ ಡಿಕ್ರಿನ? ಥರ್ಡ್ ಕೋರ್ಟು ಮಾಡಿರ್ತಕ್ಕಂಥದ್ದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೊರಟಿರ್ತಕ್ಕಂಥ ತಪ್ಪು ಅಂತ ಹೇಳ್ತು. ಗೊತ್ತಾಯ್ತಾ? ಆಗ ಮತ್ತೆ ವಾಪಸ್ಸು ಅದು ಇಲ್ಲ, ನೀವು ಫೈನಲ್ ಡಿಕ್ರಿ ಪಾಸ್ ಮಾಡಿಯೇ ಕೂಡ ಇದು ಮಾಡಬೇಕೇನು ಆರ್ಡರ್ ಮಾಡಬೇಕು ಅಂತ. ಅದರ ವಿರುದ್ಧ ಇವರು ಸಿವಿಲ್ ಅಪೀಲ್ ಬಂದರು. ಯಾರೋ ಲೇಡಿ ಅಲ್ಲಿ ಬಂದಂಥ ಸುಪ್ರೀಂ ಕೋರ್ಟ್ ಮುಂದೆ ಬಂದಂಥ ಪ್ರಶ್ನೆ, ನಾನು
ಈ ಜಡ್ಮೆಂಟಲ್ಲಿ ಬೇಕಾದಷ್ಟು ವಿವರಗಳೇ ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ. ಬಹಳ ಕ್ರಕ್ಸ್ ಅಂತಾರಲ್ಲ, ತಿರುಳು ಇಂಪಾರ್ಟೆಂಟು, ನೀವು ತಿಳ್ಕೊಬೇಕಾದ್ದು ಅಷ್ಟು ಮಾತ್ರ ಭಾಗವನ್ನು ಹೆಕ್ಕಿ ನಿಮಗೆ ಹೇಳ್ತಾ ಇದ್ದೀನಿ, ಆಯಿತಾ? ಬಾಕಿ ಎಲ್ಲ ಬೇಡ, ಅನ್ಇಂಪಾರ್ಟೆಂಟು. ಪ್ರಿನ್ಸಿಪಲ್ ಏನು ಅಂತ ಅಷ್ಟೇ, ಆಯಿತಾ? ಸುಪ್ರೀಂ ಕೋರ್ಟಿಗೆ ಬಂದರು, SLP ಹಾಕಿದರು. ಏನಾಯಿತು? ಅವರು ಇಟ್ಟಂಥ ವಾದ ಇಷ್ಟೇ, ಈ ಯಾವಾಗ ನಾವು ಇದು ಯಾವುದು ಫೈನಲ್ ಡಿಗ್ರಿ ಬೇಕಾಗತ್ತೆ ಅಂದರೆ, ಪ್ರಿಲಿಮಿನರಿ ಡಿಗ್ರಿನಲ್ಲೇ ಈ ಯಾರ್ಯಾರು ಏನು ಮಾಡ್ಬೋದು ಆ ಒಂದು ಡಿಗ್ರಿಯ ಮೂಲಕ ಪಡ್ಕೊಳ್ಳೋದಕ್ಕೆ, ತಮ್ಮ ಹಕ್ಕುಗಳ ಮೂಲಕ ಆಸ್ತಿಯನ್ನು ಪಡ್ಕೊಳ್ಳೋಕ್ಕೆ ಏನು ಮಾಡಬೇಕು ಅಂತ ಪ್ರಿಲಿಮಿನರಿ ಡಿಗ್ರಿಲೇ ಬರೆದಿದ್ದರೆ ಫೈನಲ್ ಡಿಗ್ರಿ ಬೇಡ. ಇಲ್ಲಿ ಪ್ರಿಲಿಮಿನರಿ ಡಿಗ್ರಿಲಿ ಏನು ಬರೆದಿದ್ದಾರೆ? ಇಬ್ಬರಿಗೂ ಅರ್ಧ ಹೋಗಬೇಕು ಅಂತ ಬರೆದಿದ್ದಾರೆ. ಮತ್ತು ಎರಡನೇದಾಗಿ ಕಮಿಷನರ್ ಅಪಾಯಿಂಟ್ ಮಾಡಬೇಕು. ಕಮಿಷನರ್ ಅಪಾಯಿಂಟ್ ಮಾಡಿ ಅವರ ರಿಪೋರ್ಟ್ ತರಿಸ್ಕೊಂಡು ಅದನ್ನು 2 ಭಾಗ ಮಾಡೋಕ್ಕೆ ಸಾಧ್ಯವಾದರೆ ಮಾಡಬೇಕು, ಇಲ್ಲ ಅದನ್ನ ಆಕ್ಷನ್ ಮಾಡಿ ಅದರಲ್ಲಿ ಏನು ಬರುತ್ತೆ ಅದನ್ನಿಬ್ಬರಿಗೂ ಕೊಡಬೇಕು ಅಂತ ಬರೆದಿದೆ. ಅದು ಫೈನಲ್ ಡಿಗ್ರಿಲೂ ಅದನ್ನೇ ಬರೆಯೋದು. ಫೈನಲ್ ಡಿಗ್ರಿಗೆ ಏನು ಫೈನಲ್ ಡಿಗ್ರಿಲಿ ಕೋರ್ಟ್ ಬರೆಯುತ್ತೆ ಅದೇ ಥರದ ಪ್ರಿಲಿಮಿನರಿ ಡಿಗ್ರಿ ಇಲ್ಲಿದೆ. ಆದ್ದರಿಂದ ಫೈನಲ್ ಡಿಗ್ರಿ ಅವಶ್ಯಕತೆ ಇಲ್ಲ. ಯಾಕೆ ಬೇಕು? ಇಲ್ಲೇ ಹೇಳಿಬಿಟ್ಟಿದ್ದಾರೆ ಪ್ರಾಕ್ಟಿಕಲ್ ಏನು ಜಾರಿ ತರಬೇಕು ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ರು, ಎಕ್ಸಿಕ್ಯೂಷನ್ ಕೋರ್ಟಿಗೆ ಹೋದರು, ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿದರು. ಅದರ ಮೇಲೆ ಸುಪ್ರೀಂ ಕೋರ್ಟಿಗೆ ಬಂದಿದ್ದವರು, ಆಯಿತಾ? ಸುಪ್ರೀಂ ಕೋರ್ಟ್ ಇಷ್ಟೇ ಹೇಳಿದ್ದು, ಇದು ಅದೇನು ಹೇಳಿದೆ ಗೊತ್ತಾ, ಕೋರ್ಟ್ಗಳು ಮಾಡಿದ್ದು. ಇಲ್ಲೇನಾಗಿದೆ ನಿಮ್ಗೆ ಇನ್ನೊಂದು ಪ್ರತಿ ಸಲ ಹೈಕೋರ್ಟ್ ಅಂತ ಹೇಳ್ತಿದ್ದೆ, ಇಲ್ಲಿ ಸಿವಿಲ್ ಜಡ್ಜ್ ಕೋರ್ಟು ಭಾಳ ಬುದ್ಧಿವಂತಿಕೆಯಿಂದ ಕಾನೂನು ಪ್ರಕಾರ ಕೆಲಸ ಮಾಡಿದೆ, ನೀವು ಅಪ್ರಿಷಿಯೇಟ್ ಮಾಡಬೇಕು. ಹೈಕೋರ್ಟೇ ಸರಿಯಾಗಿ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ, ತಪ್ಪು ಮಾಡಿದೆ. ಅದಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿದ್ದಾರೆ ಕಾಮಿಡಿ ಆಫ್ ಎರರ್ಸ್ ಅಂತ. ಒಂದು ಹಾಸ್ಯಾಸ್ಪದ ತಪ್ಪುಗಳು ಮಾಡಿದೆ ಹೈಕೋರ್ಟ್ ಅಂತ. ಏನಂದರೆ ಹೈಕೋರ್ಟ್ ಇಲ್ಲ, ಫೈನಲ್ ಡಿಗ್ರಿ ಆಗಲೇಬೇಕು, ಅದಿಲ್ಲದಲ್ಲೇ R2218 ಅಪ್ಲಿಕೇಶನ್ ಹಾಕೊಂಬರ್ಬೇಕು, ಆ ಪ್ರಕಾರ ನೀವು ಡಿಗ್ರಿನ ಎಕ್ಸಿಕ್ಯೂಟ್ ಮಾಡಬಹುದು, ಎಕ್ಸಿಕ್ಯೂಷನ್ ಪಿಟಿಷನ್ ಆಮೇಲೆ ಹಾಕಬೇಕು ಅಂತ. ಆದರೆ ತಪ್ಪು, ಇದು ಸುಪ್ರೀಂ ಕೋರ್ಟ್ ಹೇಳ್ತು ತಪ್ಪಿದು, ಈ ಥರ ಪ್ರಭಾವಿಸಬಾರ್ದು. ಪಾರ್ಟಿಷನ್ ಆ್ಯಕ್ಟಲ್ಲೂ ಹೇಳಲಾಗಿದೆ ಯಾವ ರೀತಿ ಮಾಡಬೇಕು ಅಂತ. ಏನಿಲ್ಲ, ಆ ಒಂದು ಡಿಗ್ರಿಯ ಫಲ ಪಾರ್ಟಿಗಳಿಗೆ ಸಿಗಬೇಕು ಅಂತ ಆದರೆ ಪ್ರಿಲಿಮಿನರಿ ಡಿಗ್ರಿಲೇ ಅದಕ್ಕೆ ಅವಕಾಶ ಇದ್ದರೆ, ಪ್ರಿಲಿಮಿನರಿ ಡಿಗ್ರಿಲೇ ಅವರ ಹಕ್ಕುಗಳ ತೀರ್ಮಾನ ಆಗಿರುತ್ತೆ ಒಂದು. ಮತ್ತು ಆ ಹಕ್ಕುಗಳ ತೀರ್ಮಾನ ಆಗಿದ್ದ ಹಕ್ಕುಗಳನ್ನು ಹೇಗೆ ಜಾರಿ ತರಬೇಕು ಅಂತಲೂ ಬರೆದಿದ್ದಾರೆ. ಆದ್ದರಿಂದ ಫೈನಲ್ ಡಿಗ್ರಿ ಆಗಬೇಕು. ಇಲ್ಲಿ ಪ್ರಿಲಿಮಿನರಿ ಡಿಗ್ರಿನೇ ಫೈನಲ್ ಡಿಗ್ರಿ ಆದಂಗೆ ಆಗಿದೆಯಲ್ಲ, ಆದ್ದರಿಂದ ಅದನ್ನೇ ಎಕ್ಸಿಕ್ಯೂಟ್ ಮಾಡೋಕ್ಕೆ ಬಿಡಬೇಕಿತ್ತು. ಅವರು ಕಮಿಷನ್ ರಿಪೋರ್ಟ್ ಬಂದಿತ್ತು, ಆಕ್ಷನ್ ಮಾಡಿ ಅಂತ ಹೇಳಿದರು. ಆಕ್ಷನ್ ಮಾಡೋಕ್ಕೂ ಬಿಡದಲ್ಲೇ ಮದುವೆ ಪ್ರವೇಶ ಮಾಡಿ ಫೈನಲ್ ಡಿಗ್ರಿ ಆಗಬೇಕು ಅಂತ ಏನು ಹೇಳಿದ್ದಾರೆ, ಅದು ಪ್ರಾಕ್ಟಿಕಬಲ್ ಅಲ್ಲ, ಅವಶ್ಯಕತೆ ಇಲ್ಲ, ಟೈಮ್ ವೇಸ್ಟು. ಹೈಕೋರ್ಟು ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ತಪ್ಪಾಗಿ ಈ ಒಂದು ಆಜ್ಞೆ ಮಾಡಿದೆ ಅಂಥೇಳಿ ಇಂಟರ್ಫಿಯರ್ ಆಗಿ ಅವ್ರೇನು ಮಾಡಿದರು, ಈ ಆರ್ಡ್ರ್ ಇತ್ತಲ್ಲ ಯಾವುದು ಡಿಗ್ರಿ ಮಾಡ್ಕೊಂಬರ್ಬೇಕು, ಫೈನಲ್ ಡಿಗ್ರಿ ಅದನ್ನು ಹೊಡೆದಾಕಿ ಆ ಎಕ್ಸಿಕ್ಯೂಷನ್ ಪಿಟಿಷನ್ನ ಪುನರ್ಸ್ಥಾಪನೆ ಮಾಡಿದರು. ನೀವು ಏನು ಮಾಡ್ತಾಯಿದ್ದೀರಾ ಸಿವಿಲ್ ಜಡ್ಜ್ ಕೋರ್ಟಲ್ಲಿ ಅದು ಮುಂದುವರಿಸಿ ನೀವು ಮಾಡಿರ್ತಕ್ಕಂಥದ್ದು ಕರೆಕ್ಟು. ಅಲ್ಲೇನು ಎಕ್ಸಿಕ್ಯೂಷನ್ ಪಿಟಿಷನ್ ಹಾಕಿದ್ದಾರೆ ಅವರು ಪ್ರಿಲಿಮಿನರಿ ಡಿಗ್ರಿ ಆಧಾರದ ಮೇಲೆ ಅದು ಮುಂದುವರಿಬೋದು, ಅದು ಕಾನೂನುಬದ್ಧ, ಅದಕ್ಕೆ ಕಾನೂನಿನ ಒಂದು ಸಿಂಧುತ್ವ ಇದೆ. ಆದ್ದರಿಂದ ಅದು ಮುಂದುವರಿಸಿ ಆ ಕಮಿಷನ್ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೆ ತಾವು ಆಕ್ಷನ್ ಮಾಡೋಕ್ಕಾಗದೋ ಹೋದರೆ ಅಲ್ಲ, ಯಾರಾದರೂ ಒಬ್ಬರು ತೊಗೊಳ್ತಾರ ಕೇಳಿ ಬಾಕಿಯವ್ರಿಗೆ ಆ ಕಂಪನ್ಸೇಷನ್ ಕೊಡಿಸ್ಬೋದು ಅನ್ನುವಂಥ ಆರ್ಡರ್ ಮಾಡಿದೆ. ನನ್ನ ಪ್ರಕಾರ ಇದು ಬಹಳ ಮಹತ್ವದ ಆರ್ಡ್ರು. ಅಂದರೆ ನಾವು ಕಲ್ಪಿಸಿಕೊಳ್ಳಲಾಗದ ಆರ್ಡ್ರನ್ನ ಸುಪ್ರೀಂ ಕೋರ್ಟ್ ಮಾಡಿದೆ. ಏನಂದರೆ ಪ್ರಿಲಿಮಿನರಿ ಡಿಗ್ರಿ ಆಧಾರದ ಮೇಲೆ ನಾವು ಇದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬರೋಲ್ಲ, ಜಾರಿಗೆ ಹೋಗೋಕ್ಕೆ ಬರೋಲ್ಲ ಡಿಗ್ರಿನ. ಆದರೆ ಫೈನಲ್ ಡಿಗ್ರಿ ಆಗಲೇಬೇಕು. ಆದರೆ ಇಂಥ ಸಂದರ್ಭಗಳಲ್ಲಿ ಪ್ರಿಲಿಮಿನರಿ ಡಿಗ್ರಿನಲ್ಲೇ ಅದನ್ನು ಹೇಗೆ ಜಾರಿಗೆ ತರಬೇಕು ಅಂತ ಬರೆದು ಬಿಟ್ಟಿರೋದ್ರಿಂದ ಫೈನಲ್ ಡಿಗ್ರಿ ಅವಶ್ಯಕತೆ ಇಲ್ಲ. ಫೈನಲ್ ಡಿಗ್ರಿ ಬರೀ ಫಾರ್ಮ್ಯಾಲಿಟಿ, ಸಂಪ್ರದಾಯ ಅಷ್ಟೇ. ಆದ್ದರಿಂದ ಅದಕ್ಕೆ ಯಾಕೆ ವೆಯ್ಟ್ ಮಾಡಬೇಕು? ನಾವು ಪಾರ್ಟಿಗಳಿಗೆ ಆದಷ್ಟು ಬೇಗ ನ್ಯಾಯ ಕೊಡಿಸ್ಬೇಕು ಅಂತಿದ್ದಾಗ ಈ ತಾಂತ್ರಿಕ ಕಾರಣಗಳು ಒಡ್ಡಿ ಅವರಿಗೆ ಡಿನೇ ಮಾಡಬಾರ್ದು, ಅವರಿಗೆ ಆಸ್ತಿಯನ್ನು ಕೊಡಿಸ್ಬೇಕು. ಹೈಕೋರ್ಟ್ ಮಾಡಿರ್ತಕ್ಕಂಥ ತಪ್ಪು ಕಾನೂನು ವಿರೋಧಿ, ಗೊತ್ತಾಯ್ತಾ? ಅವರು ಮಾಡಿರ್ತಕ್ಕಂಥದ್ದು ಹಾಸ್ಯಾಸ್ಪದ ಅನ್ನುವಂಥ ಟೀಕೆ ಮಾಡ್ತಾ ತನ್ನ ತೀರ್ಪನ್ನು ನೀಡಿದೆ. ಇದು ಈ ಕೇಸಿನ ತೀರ್ಪು, ತಿರುಳು ಮತ್ತು ಪ್ರಿನ್ಸಿಪಲ್ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.